ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಮೂಂಗ್ ದಾಲ್ ಇಡ್ಲಿ ಅಥವಾ ಹೆಸರುಬೇಳೆ ಇಡ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. 1 ಕಪ್ಪಷ್ಟು ಹೆಸರುಬೇಳೆ, ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, 1/4 ಕಪ್ಪಷ್ಟು ಮೆಂತ್ಯನ ತಗೋತಾ ಇದ್ದೀನಿ. ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ಅದು ಹೆಸರುಬೇಳೆ ಮತ್ತು ಉದ್ದಿನಬೇಳೆ, ಮೆಂತ್ಯ ಇದಿಷ್ಟನ್ನು ತೊಳೆದು ಒಂದು 3 hours 4 hours ತುಂಬಾ ಚೆನ್ನಾಗಿ ಸೋಕ್ ಮಾಡೋಕ್ಕೆ ಇಡೋಣ. ಚೆನ್ನಾಗಿ ತೊಳೆದು ಒಂದು 4 hours ನೆನೆಯೋದಕ್ಕೆ ಬಿಡೋಣ. ಇದೇನು ನಾವು ಫರ್ಮೆಂಟೇಷನ್ ಮಾಡಬೇಕು ಅಂತ ಅವಶ್ಯಕತೆ ಇರಲ್ಲ, ಹಾಗೇ ಇಡ್ಲಿ ಮಾಡ್ಕೋಬೋದು. ನೋಡಿ 4 hours ಆದಮೇಲೆ ಈ ಥರ ನೆಂದಿದೆ. ಇದನ್ನು ನಾನು ರುಬ್ಬೋದಕ್ಕೆ ಹಾಕ್ತೀನಿ. ನಾನು ಗ್ರೈಂಡ್ರಲ್ಲಿ ಹಾಕ್ತಾಯಿದ್ದೀನಿ. ನೀವು ಮಿಕ್ಸಿಲಿ ಬೇಕಾದರೂ ಹಾಕ್ಬೋದು, ಗ್ರೈಂಡ್ರಲ್ಲಿ ಬೇಕಾದರೂ ಹಾಕ್ಬೋದು. ನುಣ್ಣಗೆ ರುಬ್ಕೊಳ್ಳಿ ಈ ಥರ. ನೀವು 1 ಕಪ್ಪು ಹೆಸರು ಬೇಳೆಗೆ ಒಂದು 3-4 ಜನ ತಿಂಡಿ ತಿನ್ಬೋದು. ಇದು ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು, ನೀವು ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಮಾಡ್ಕೋಬೋದು. ತುಂಬಾ ಹೆಲ್ತಿ ಡಿಶ್ ಇದು. ಹೆಸರು ಬೇಳೆಯಲ್ಲಿ ಪೊಂಗಲ್ ಮಾಡಿರ್ತೀರ, ಎಲ್ಲ ಮಾಡಿರ್ತೀರ, ಬಟ್ ಇಡ್ಲಿ ಮಾಡಿರ, ದೋಸೆ ಮಾಡಿರ್ತೀರ. ಇಡ್ಲಿ ಈ ಥರ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಟೇಸ್ಟಿ ಕೂಡ, ಹೆಲ್ತಿ ಕೂಡ. ಮಾಡಿ ನೋಡಿ. ರುಬ್ಬಿಟ್ಟ ಮೇಲೆ 1 hour ಬಿಟ್ಟು ನಂತರ ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆ ಹಾಕೋದಷ್ಟೇ. ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಗೆ, ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಸವರಿ ನೀವು ಇಡ್ಲಿ ಹದಕ್ಕೆ ಬ್ಯಾಟರ್ನ ಹಾಕಿದ್ರೆ ಸಾಕು. ನೀವು ಬೇಕಾದ್ರೆ ಇದಕ್ಕೆ ಮಸಾಲೆನೂ ಹಾಕ್ಕೋಬೋದು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೋಬೋದು. ಇಲ್ಲಾಂದರೆ ಈ ಥರ ಪ್ಲೇನ್ ಇಡ್ಲಿನೂ ಮಾಡ್ಕೋಬೋದು. ಇದೇ ಥರ ಎಲ್ಲ ಪ್ಲೇಟ್ಸ್ಗೂ ಹಾಕಿ ನಂತರ ಇಡ್ಲಿ ಪಾತ್ರೆನ ಒಂದು 5 ನಿಮಿಷ ಫಸ್ಟೇ ಪ್ರೀ ಹೀಟ್ ಮಾಡೋಕ್ಕೆ ಇಟ್ಟಿರ್ತೀನಿ ನೀರು ಹಾಕಿ. ನಂತರ ನೋಡಿ, ಇಡ್ಲಿ ಪ್ಲೇಟ್ಸ್ಗಳನ್ನೆಲ್ಲ ಇಡ್ಲಿ ಪಾತ್ರೆಗೆ ಜೋಡಿಸ್ತಾ ಇದ್ದೀನಿ. ಇಡ್ಲಿ ಬೇಯೋ ತನಕ ಇದಕ್ಕೆ ಖಾರ ಏನು ಬೇಕು ಅಂತ ಹೇಳ್ಕೊದು. ಹಸಿಮೆಣ್ಸಿನ್ಕಾಯಿ ಖಾರ ಆಡಿಸ್ತೀನಿ, ಅದಕ್ಕೆ ಬೇಕಾದ್ರೂ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತು ಉಪ್ಪು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೊಳ್ಳಿ. ನಾನು ಒಂದು 6-7 ಮೆಣಸಿನ್ಕಾಯಿಗೆ ಒಂದು 3 ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಆದರೂ ಈ ಚಳಿ ಮಳೆಗಂತೂ ಹೇಳಿ ಮಾಡಿಸಿದಂಥ ಚಟ್ನಿ ಇದು. ಅದಕ್ಕೆ ಉಪ್ಪು, ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಟಿರೋಂಥದ್ದು, ಹುಣಸೆಹಣ್ಣು, ನಂತರ ಹುರ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ಖಾರನ ರುಬ್ಕೊಳ್ಳೋಣ. ನೋಡಿ, ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು. ಈಗ ಚಟ್ನಿ ರೆಡಿ ಆಯಿತು. ನಂತರ ಇಡ್ಲಿ ಬೆಂದಿದೆಯಾ ನೋಡೋಣ. ಇಡ್ಲಿ ಬೆಂದಿದೆ ನೋಡಿ. ಈ ಥರ ಕೈ ಮುಟ್ಟಿದ್ರೆ ನೀರು ಕೈಯಲ್ಲಿ ಅಂಟಲ್ಲ. ಈಗ ಇಡ್ಲಿ ಆಫ್ ಮಾಡಿ ಒಂದು 5-10 ನಿಮಿಷ ಆರಾಗಿಬಿಟ್ಟು ಇಡ್ಲಿನ ತೆಗೆಯೋಣ. ನೋಡಿ ಎಷ್ಟು ಸ್ಮೂತಾಗಿದೆ ಇಡ್ಲಿ, ಒಂದು ಸ್ವಲ್ಪನೂ ಕಿತ್ತೋಗಲ್ಲ. ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಿ ಕೂಡ. ಬಿಸಿ ಬಿಸಿಯಾದ ಹೆಸರುಬೇಳೆ ಅಥವಾ ಮೂಂಗ್ ದಾಲ್ ಇಡ್ಲಿ ರೆಡಿ ಆಯಿತು. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಒಳ್ಳೆಯದು ಇದು. ಮೂಂಗ್ ದಾಲ್ ಬಗ್ಗೆ ಏನು ಪ್ರಯೋಜನಗಳು ಹೇಳೋಂಗೆ ಇಲ್ಲ ನೀವು, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನೋಡಿ, ಇಡ್ಲಿನೂ ಮಾಡ್ಬೋದು ಅನ್ನೋದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ, ಮಾಡಿ ನೋಡಿ. ನೀವು ಖಾರ ಜಾಸ್ತಿ ಆಯ್ತಲ್ಲ, ಸ್ವಲ್ಪ ಮೊಸರು ಹಾಕ್ಕೊಂಡು ಇಡ್ಲಿನ ತಿನ್ಬೋದು. ತುಂಬ ಸೂಪರಾಗಿದೆ, ಮಾಡಿ ನೋಡಿ. ಬಿಸಿ ಬಿಸಿಯಾದ ಹೆಸರುಬೇಳೆ ಇಡ್ಲಿ, ಮೆಣಸಿನ್ಕಾಯಿನ ಖಾರ, ಮೊಸರು ರೆಡಿಯಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಈ ಡಿಶ್ ಅಂತೂ ಮಾಡೋದು ಮರಿಬೇಡಿ. ಓಕೆ, ಬಾಯ್.